ನಮಸ್ತೆ ಗೆಳೆಯರೇ, ಗಾಯತ್ರಿ ಗಾಯಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಅಂಗನವಾಡಿಗೆ ಹೋಗ್ಬೇಕಿತ್ತು, ಮೆಸೇಜ್ ಕೂಡ ಬಂದಿತ್ತು, ಫುಡ್ ಬಂದಿದೆ ಬಂದು ತೊಗೊಳ್ಳಿ ಅಂತ. ಅದರಿಂದ ಅಂಗನವಾಡಿಗೆ ಹೋಗಿ ಫುಡ್ ತೊಗೊಂಡು ಮನೆಗೆ ಬಂದೆ. ಬಟ್ ನಮಗೇನು ಕೊಟ್ಟಿಲ್ಲ, ಬರೀ ಬೆಲ್ಲ ಒಂದು ಮಾತ್ರ ಕೊಟ್ಟರು, ಬೇರೆ ಇನ್ನೇನು ಕೊಟ್ಟಿಲ್ಲ, ಬಂದಿಲ್ಲ ಅಂತ ಅಂದರು. ಬೇರೆ ಅಂಗನವಾಡಿಗಳಲ್ಲೆಲ್ಲ ಏನೇನೋ ಕೊಡ್ತಾಯಿದ್ದಾರೆ, ಅಕ್ಕಿ, ಬೇಳೆಗಳು, ಗೋಧಿ ಆ ಥರ ಎಲ್ಲ ಬೇರೆ ಬೇರೆ ಥರ ಕೊಡ್ತಾರೆ. ಬಟ್ ನಮಗಂತೂ ಕೊಡೋದೇ 3: ಹಾಲು ಪೌಡ್ರು, ಬೆಲ್ಲ ಮತ್ತು ಅದು ಹಸಿಟ್ಟು, ಅದನ್ನು ಕೂಡ ಕೊಡಲ್ಲ ಸರಿಯಾಗಿ, ಬರೀ ಬೆಲ್ಲ ಒಂದು ಪ್ಯಾಕೆಟ್ ಮಾತ್ರ ಕೊಟ್ಟರು. ಹಳ್ಳಿಗಳ ಕಡೆನೇ ಪರವಾಗಿಲ್ಲ, ಎಲ್ಲ ರೀತಿಲೂ ಬೇಳೆ, ಸಕ್ಕರೆ ಪ್ರತಿಯೊಂದೂ ಸ್ವಲ್ಪ ಸ್ವಲ್ಪನಾದರೂ ಕೊಡ್ತಾರೆ, ಇಲ್ಲಂತೂ ಏನೂ ಕೊಡಲ್ಲ. ಮತ್ತು ಅಲ್ಲಿ ಪ್ರೆಗ್ನೆಂಟ್ಗಳಿಗೂ ಅಷ್ಟೇ ಮೊಟ್ಟೆ ಏನೇನು ಕೊಡಬೇಕು ಪ್ರೆಗ್ನೆಂಟ್ಗೆ ಅದೆಲ್ಲ ಚೆನ್ನಾಗಿ ಕೊಡ್ತಾರೆ. ನಾನಂತೂ ಒಂದು ದಿವಸನೂ ಕೂಡ ಹೋಗಿ ಒಂದು ಮೊಟ್ಟೆನೂ ಕೂಡ ಈಸ್ಕೊಳ್ಳಲಿಲ್ಲ. ಹೋದಾಗೆಲ್ಲ ಇಲ್ಲ ಕೊಡಲ್ಲ, ಇಲ್ಲೇ ಬಂದು ತಿನ್ನಬೇಕು ಅನ್ನೋರು. ಊಟಕ್ಕೆ ಅಂತ ಹೋಗಿದ್ದ ದಿವಸ ಇಲ್ಲೇ ಮಕ್ಕಳು ಕೊಡ್ತಾರಲ್ಲ ಅದೇ ಊಟನೇ ನಾವು ಕೊಡೋದು ಅಂತ ಹೇಳ್ತಾಯಿದ್ರು. ಅದರಲ್ಲಿ ಮೊಟ್ಟೆನೂ ಇಲ್ಲ, ಏನೂ ಇಲ್ಲ. ಮಕ್ಳಿಗೆ ಏನು ಊಟ ಕೊಡ್ತಾರೋ, ನಾವು ಸ್ಕೂಲ್ ಲೈಫಲ್ಲಿ ಏನು ಊಟ ಮಾಡಿರ್ತೀವೋ ಆ ಊಟ ಮಾಡಬೇಕಿತ್ತು ಅಷ್ಟೇ. ಅದರಿಂದ ನಾನು ಹೋಗ್ತಾನೇ ಇರಲಿಲ್ಲ. ಮನೆಗೆ ಬಂದು ಸ್ವಲ್ಪ ಹೊತ್ತು ಆದಮೇಲೆ ವಾಷಿಂಗ್ ಮಿಷಿನವ್ರು ಕಾಲ್ ಮಾಡಿದರು, ಮಿಷಿನ್ ಬಂದಿದೆ ಅಂತ. ಸರಿ ಅಂತ ಹೋದೆ. ಅವ್ರು ಎತ್ಕೊಂಡು ಬರ್ತಾಯಿದ್ರು. ಪಾಪ ಸ್ವಲ್ಪ ಕಷ್ಟ ಆಯಿತು, ಎತ್ಕೊಂಬರೋಕ್ಕಾಗಲಿಲ್ಲ. ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅದು ತೂಕ ಇರೋದ್ರಿಂದ ಆಗಲಿಲ್ಲ. 65 kg ಇರುತ್ತಂತೆ ಅದು. ಇಬ್ಬರು ಎತ್ಕೊಬಂದರು, ಇನ್ನೊಬ್ರು ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು. ಇಬ್ಬರೇ ಇದ್ದಿದ್ದರಿಂದ ಅವರಿಬ್ಬರೇ ಎತ್ಕೊಂಡು ಬಂದರು. ಹೆಂಗೋ ಒಟ್ಟಿನಲ್ಲಿ ಎತ್ಕೊಂಡು ಬಂದರು, ಪಾಪ ಕಷ್ಟ ಆದ್ರೂ. ವಾಷಿಂಗ್ ಮಿಷಿನ್ ಓಪನ್ ಮಾಡಿ ಎಲ್ಲ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಶಾಪ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಯಾವ್ಯಾವ ಥರ ಇರುತ್ತೆ, ಯಾವ್ದು ತೊಗೊಂಡ್ರೆ ಬೆಟರು, ಯಾವ್ದು ತೊಗೊಂಡ್ರೆ ಚೆನ್ನಾಗಿ ಯೂಸ್ ಆಗುತ್ತೆ ಅದೆಲ್ಲ ತಿಳ್ಕೊಂಡು ನೋಡಿಯೇ ಬುಕ್ ಮಾಡಿದ್ದು. ಯಾಕಂದರೆ ಕಡಿಮೆ ದುಡ್ಡಿಂದಾದರೆ ಏನೋ ಅನ್ಬೋದು, ಯಾಕಂದರೆ ದುಡ್ಡುಗಳು ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು, ಯೋಚನೆ ಮಾಡಿ ತೊಗೊಳ್ಬೇಕು ಏನೇ ಒಂದಾದ್ರೂ ಕೂಡ. ಬಟ್ ತುಂಬ ಚೆನ್ನಾಗಿದೆ. ವಾಶ್ ಮಾಡಿ ನೋಡಬೇಕು, ಇನ್ನೂ ವಾಶ್ ಯಾವ ರೀತಿಲಿ ಮಾಡುತ್ತೆ, ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತಾ ಅಂತ. ನೀವು ಯಾರಾನ ಈ ರೀತಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ರೆ ಹೆಂಗಿದೆ, ಇದು ಕ್ವಾಲಿಟಿ ಹೆಂಗಿದೆ, ಎಷ್ಟು ವರ್ಷ ಯೂಸ್ ಮಾಡಿದ್ದೀರಾ, ಚೆನ್ನಾಗಿದೆಯಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾವು ಫಸ್ಟ್ನೇ ಸತಿ ತೊಗೊಳ್ತಾ ಇರೋದ್ರಿಂದ, ಮೊದಲನೇ ವಾಷಿಂಗ್ ಮಿಷಿನ್ ಇದು ನಮ್ಮ ಮನೆಗೆ. ಅದರಿಂದ ನನಗೇನು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಿಮಗೆ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರ, ನಿಮಗೆ ಗೊತ್ತಿರೋದ್ರಿಂದ ದಯವಿಟ್ಟು ತಿಳಿಸಿ. ನಾವು ಅವಾಗ ಯೋಚನೆ ಮಾಡ್ಬೋದು ಯಾವ್ದು ಚೆನ್ನಾಗಿದೆ ಏನು ಅಂತ. ನನಗಂತೂ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಿದ್ದು ತುಂಬಾ ಖುಷಿಯಾಯಿತು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಾಷಿಂಗ್ ಮಿಷಿನ್ ಬಗ್ಗೆನೂ ಕೂಡ ನೀವು ಯೂಸ್ ಮಾಡ್ತಾಯಿದ್ರೆ ಅದೂ ಯಾವ ರೀತಿ ಏನು ಅಂತ ತಿಳಿಸ್ಕೊಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.